ಹೆವಿ ಟಾರ್ಚರ್ ಜಾಸ್ತಿ ಆಗೋಯ್ತು ಇವ್ನ್ದು ನನ್ಗೆ. ಇವಾಗ ನೆಮ್ಮದಿಯಾಗಿ ಇರೋಕ್ಕೂ ಬಿಡ್ತಾ ಇಲ್ಲ ಮ್ಯಾಮ್. ನನಗ್ ಬೇರೆ ಹುಷಾರಿಲ್ಲ ಅಂದ್ರೆ ಮೊನ್ನೆಯಿಂದನೂ ಹುಷಾರಿಲ್ಲ ನನ್ಗೆ. ಆದ್ರೂ ಕೂಡ ಕರ್ಕೊಂಡೋಗ್ ನನ್ಗೆ ಎಷ್ಟು ಹಿಂಸೆ ಕೊಟ್ಟಿದ್ದಾನೆ ಅವನು. ಸಾಕಾಗ್ಬಿಟ್ಟಿದೆ ಮ್ಯಾಮ್ ನನ್ಗೆ. ಜೀವನನೇ ಬೇಡ ಅನ್ನೋಷ್ಟು ಬೇಜಾರಾಗ್ಬಿಟ್ಟಿದೆ. ಮಗುನು ಸಾಯಿಸ್ಬಿಟ್ಟು ನಾನು ಸತ್ತೋಗ್ಬಿಡೋಣ ಅನ್ನೋಷ್ಟು ಬೇಜಾರು. ಈ ತರ ಎಲ್ಲ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ ಹೇಳಿ ಮ್ಯಾಮ್. ನರ್ಕ ತೋರಿಸ್ಬಿಟ್ಟಿದ್ದಾರೆ ಮ್ಯಾಮ್ ಆ ಪರವರ್ಗೆ ನನ್ಗೆ. ಒಂದ್ ಮಾತು ಅಂತೀನಿ ಮ್ಯಾಮ್, ಇವನ್ ಕೋಪ ಬಂತು ನನ್ಗೆ ಅಂತೀನಿ. ನನ್ನ ಬಲವಂತದಿಂದ ನನ್ನ ಕರ್ಕೊಂಡು ಹೋಗ್ತೀನಿ ನಾನು. ಅದಕ್ಕೆ ನನಗೆ ಕೋಪ ಬಂತು. ಕಾರಲ್ಲೇ ಹೊಡಿತಾ ಇದ್ದ ಮ್ಯಾಮ್ ನನ್ಗೆ. ಮಾತಾಡ್ಬೇಡ ಸುಮ್ನಿರು ಅಂತ ಕೋಪದಲ್ಲಿ ಇವಾಗ ನನ್ ಮಗ್ನೆ ಅಂತ ಅಂದ್ಬಿಟ್ಟು ಬೈದೆ ಮ್ಯಾಮ್ ನಾನು. ಇಲ್ಲ ಅಂತ ನಾನು ಹೇಳಿಲ್ಲ. ಅದಕ್ ಮುಂಚೆನೂ ಹೊಡೆದಿದ್ದ ನನ್ಗೆ. ಅವ್ನ್ ಹೊಡಿಯೋದ್ ನೋಡಿ ನೀನ್ ಯಾವನ ನನ್ಗೆ ಹೊಡಿಯಕ್ಕೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ನನ್ ಮಗ್ನೆ ನೀನ್ ಸರಿ ಇಲ್ಲ, ನೀನ್ ಕರೆಕ್ಟ್ ಆಗಿದ್ರೆ ನಾನೇನಕ್ಕೂ ಹಿಂಗೆಲ್ಲ ಮಾಡ್ತಿದ್ದೆ ಹಿಂಗೆ ಅಂತೆಲ್ಲ ಬೈದೆ ಮ್ಯಾಮ್ ನಾನು. ಅದಕ್ಕೆ ನಾನು ಅಂದಿದ್ದಕ್ಕೆ ನಾನು ಹೊಡೆದಿದ್ದು ಅಷ್ಟೇ ನಾನು ಅಂತ ಹೇಳಿ. ಅದಕ್ ಮುಂಚೆನೂ ಚೆನ್ನಾಗಿ ಹೊಡೆದಿದ್ದ ಮ್ಯಾಮ್ ನನ್ಗೆ ಅವನು. ಅಲ್ಲೂ ಕರ್ಕೊಂಡು ಹೋಗಿ ಮನೇಲಿ ಎಲ್ರ ಮುಂದೆನೂ ಚೆನ್ನಾಗಿ ಹೊಡೆದ ಮ್ಯಾಮ್ ಅವನು. ಅವ್ರ ಫ್ಯಾಮಿಲಿ ಒಪ್ಕೊಂಡಿದಾರೆ ಈಗ? ನನ್ ಫ್ಯಾಮಿಲಿ ಮ್ಯಾಮ್ ಅವರು. ನನ್ ಚಿಕ್ಕಪ್ಪ ಅವನು. ಎಲ್ಲ ಅವನ್ಗೆ ಸಪೋರ್ಟ್ ಮಾಡ್ರಿ. ಇವಳೇ ಸರಿ ಇಲ್ಲ, ಇವಳೇ ತಪ್ಪು ಮಾಡಿರೋದು, ಇವಳು ಏನಕ್ಕೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಎಲ್ಲ ಅವನ್ ಕಡೆ ಸಪೋರ್ಟ್ ಮ್ಯಾಮ್. ಅವ್ರನ್ನ ಬಿಡೋದಕ್ಕೆ ಮೇನ್ ರೀಸನ್ ಏನು ಮ್ಯಾಮ್? ಅವನ್ಗೆ ಅನುಮಾನನೇ ಮೇನ್ ರೀಸನ್ ಅದು. ಹೆವಿ ಅನುಮಾನ ಅವನ್ಗೆ. ಅವಾಗಿಂದನೂ ಅಷ್ಟೇ, ಇವಾಗೆ ಅಂತಲ್ಲ, ಅವಾಗಿಂದನೂ ಅಷ್ಟೇ. ಸಂಸಾರ ಒಂದು ಬರುತ್ತೆ ಒಂದು ಹೋಗುತ್ತೆ. ಅವ್ರ ತಂಗಿ ಬಂದಿದ್ಲು, ಅವ್ರ ಮಾವನ್ ಮಗಳು ಬಂದಿದ್ರು, ಮತ್ತೆ ನಮ್ಮೂರವ್ರೊಬ್ರು ಬಂದಿದ್ರು. ಆ ಹೆಣ್ಣು ಯಾರು ಅವ್ರ ಹೆಸರು ರಮೇಶ್ ಅಂತ ಅಂದ್ಬಿಟ್ಟು, ರಮೇಶ್ ಅವ್ರ ಮಿಸಸ್ ಮತ್ತೆ ಇನ್ನೊಬ್ರು ಅವ್ರ ಫ್ರೆಂಡ್ ಎಲ್ಲ ಬಂದಿದ್ರು ಮ್ಯಾಮ್. ಇಷ್ಟು ಜನ ಬಂದು ನಾನು ಹೇಳ್ಕೊಂಡ್ ಹೋಗಿರೋದು ಮ್ಯಾಮ್. ಇಷ್ಟು ಜನ ಬಂದು ನಾನು ಕರ್ಕೊಂಡ್ ಹೋಗಿರೋದು. ಇಷ್ಟು ಜನನ್ ಕರ್ಕೊಂಡ್ ಬಂದಿದ್ದಾರೆ ಅವರು. ಬಟ್ ನಿಮಗ್ ಹೋಗಕ್ ಇಷ್ಟ ಇಲ್ಲ? ಇಲ್ಲ ಮ್ಯಾಮ್, ನನ್ಗೆ ಇಷ್ಟೆಲ್ಲ ಅವಮಾನ ಮಾಡಿದಾದ್ಮೇಲೆ ನಾನು ಏನಕ್ ಮ್ಯಾಮ್ ಹೋಗ್ಲಿ? ನಾನ್ ಸತ್ರು ಬದುಕಿದ್ರು ನಾನು ಇವನ್ ಜೊತೆನೆ ಸಾಯ್ತೀನಿ, ಇವನ್ ಜೊತೆನೆ ಬದುಕ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ನಾನೆಲ್ಲ ಸ್ಟೇಷನ್ ಮುಖಾಂತರ ಎಲ್ಲ ಬರ್ಕೊಟ್ ಬಂದಿದ್ದೀನಿ ಅಲ್ವಾ. ಆದ್ರೂ ಕೂಡ ನನ್ಗೆ ಯಾಕೆ ಬಂದು ಹಿಂಸೆ ಕೊಡ್ತಿದ್ದಾನೆ? ನಾನೇನ್ ಸುಮ್ನೆ ಬಂದಿಲ್ಲ ಮ್ಯಾಮ್, ನಾನೆಲ್ಲ ಬರ್ಕೊಟ್ಟೆ ಅಲ್ವಾ ಬಂದಿರೋದು. ಆದ್ರೂ ಕೂಡ ಇವ್ನ ಯಾಕೆ ಬಂದು ಈ ತರ ಹಿಂಸೆ ಕೊಡ್ತಿದ್ದಾನೆ ಅವ್ನು? ಮ್ಯಾಮ್ ಅವ್ನ್ ಕಾರ್ ಅವ್ನ್ ಬರ್ಕೊಟ್ಬಿಡ್ತೀನಿ. ಇವಾಗ ಅವ್ನ್ ಸಾಲ ನಾನ್ ತೀರಿಸ್ತಾ ಇದೀನಲ್ಲ ಮ್ಯಾಮ್. 1 ಲಕ್ಷ ಸಾಲ ನಾನ್ ತೀರಿಸ್ತಾ ಇದ್ದೀನಿ. ಸಂಘದಲ್ಲಿ ಎತ್ಕೊಟ್ಟಿದ್ದೆ ನಾನು. ಅವಾಗ ಆ ಸಾಲ ನಾನ್ ತೀರಿಸ್ತಾ ಇರೋದು. ನಂಗೆ ಅದಕ್ಕೆ ಸಂಬಂಧನೇ ಇಲ್ಲ ಅಂತ ಅಂದ್ಬಿಟ್ಟ. ಅವರೆಲ್ಲ ನಮ್ಮನೆ ಬಾಕಲ್ಗೆ ಬಂದಿದ್ರು. 10 ಗಂಟೆ 11 ಗಂಟೆ ಸತ್ತು ಮನೆಗ್ ಬಂದಿದ್ದಾರೆ. 1 ಲಕ್ಷ ಇನ್ನೂ ದುಡ್ಡು ಕೊಡ್ಲಿಲ್ಲ ಮ್ಯಾಮ್ ಅವನು. ಎಲ್ಲ ಇದೆ ಮ್ಯಾಮ್. ಅವ್ರೇನೋ ದುಡ್ಡು ವಾಪಸ್ ಕೊಡು ಅಂತ ಅಂದಿದ್ದಕ್ಕೆ ನನ್ನ ಹೆಂಡತಿಗೆ ನಿನ್ಗೇನ್ ಸಂಬಂಧ, ಅವಳ ಜೊತೆ ಇರು ಅಂತೆಲ್ಲ ಅಂದಿದ್ದಾನೆ ಮ್ಯಾಮ್. ಅದು ಎಷ್ಟೋ ಸತಿ ಜಗಳನೂ ಆಗಿದೆ ಮ್ಯಾಮ್ ಮನೇಲಿ. ಅವನ್ಗೂ ಎಷ್ಟೋ ಸತಿ ಕಟ್ಕೊಟ್ಟಿದ್ದಾನೆ ಮ್ಯಾಮ್ ನನ್ನ. ಲೆಕ್ಕ ಇಲ್ಲ ಮ್ಯಾಮ್. ಒಬ್ರಿಗೂ ಇಬ್ರಿಗೆಲ್ಲ ಇವ್ನ್ ಕಟ್ಕೊಟ್ಟಿರೋದು. ಸುಮಾರು ಜನಕ್ಕೆ ಕಟ್ಕೊಟ್ಟಿದ್ದಾನೆ ಮ್ಯಾಮ್ ಇವನು. ಆ ಫೋನಲ್ಲಿ ರೆಕಾರ್ಡಿಂಗ್ ಎಲ್ಲ ಇತ್ತು ಮ್ಯಾಮ್. ಬೇರೆಯವ್ರಿಗೆಲ್ಲ ಕಟ್ಕೊಟ್ಟಿರೋದು ಅದನ್ನೆಲ್ಲ ಡಿಲೀಟ್ ಮಾಡ್ಬಿಟ್ಟಿದ್ದಾರೆ. ಎಲ್ಲ ಇತ್ತು ಮ್ಯಾಮ್. ಅವ್ನು ಹೊಡ್ದಿರೋದು, ನಾನ್ ಸೂಸೈಡ್ ಮಾಡ್ಕೊಳಕ್ ಹೋಗಿರೋದು, ಆ ಫೋಟೋಸ್ ಎಲ್ಲ ಇದೆ ಮ್ಯಾಮ್. ಆ ಫೋನಲ್ಲಿ ಎಲ್ಲ ಡಿಲೀಟ್ ಮಾಡ್ಬಿಟ್ಟಿದ್ದಾರೆ. ಹೌದು, ಹೇಳಿದ್ರು ಅವ್ರು ಲಾಸ್ಟ್ ಟೈಮ್ ಅವ್ರು ಕಾಲ್ ಮಾಡಿದಾಗ ಅವ್ರ ಫ್ರೆಂಡಿಗೆ ಸೂಸೈಡ್ ಮಾಡ್ಕೊಳಕ್ಕೆಲ್ಲ ಹೋಗಿದ್ರು ಲೀಲಾ ಅವರು ಅಂತ ಹೇಳಿದ್ರು. ಅದನ್ನೆಲ್ಲ ಡಿಲೀಟ್ ಮಾಡಿದ್ದಾರೆ ಮ್ಯಾಮ್. ಎಷ್ಟೋ ಸತಿ ಮ್ಯಾಮ್, 1 ಸತಿ ಎಲ್ಲ 2 ಸತಿ ಎಲ್ಲ ಸುಮಾರು ಸತಿ ಸೂಸೈಡ್ ಅಟೆಂಪ್ಟ್ ಮಾಡಿದೀನಿ ಮ್ಯಾಮ್ ನಾನು. ಇಲ್ಲ, ಸೂಸೈಡ್ ಒಂದೇ ಒಂದ್ ದಾರಿ ಅಲ್ಲ. ಜೀವನ ತುಂಬಾ ದೊಡ್ಡದು ಲೀಲಾ ಅವ್ರೆ. ಬದುಕಬಹುದು ಆರಾಮಾಗಿ. ಹಿಂಸೆ ಕೊಟ್ರೆ ಹೆಂಗ್ ಮ್ಯಾಮ್ ಬದುಕೋದು ಹೇಳಿ? ನಿಮ್ದಿಯಾಗ ಅವನು ನಮ್ ನಿಮ್ದಿಯಾಗಿ ಇರಕ್ಕೆ ಬಿಡ್ತಿಲ್ಲ ನನ್ಗೆ. ಈ ತರ ಹಿಂಸೆಗಳು, ಈ ತರ ಕರ್ಕೊಂಡೋಗಿ ಹೊಡೆದು ಬಿಡ್ದು ಮಾಡಿದ್ರೆ ಯಾರ್ ತಾನೇ ಬದುಕ್ತಾರೆ ಹೇಳಿ? ಅಲ್ಬಿಡಿ, ನಿಜವಾಗ್ಲೂ ಇವಾಗ ಬದುಕ್ ಬಂದಿರೋದೇ ಹೆಚ್ಚು ಮ್ಯಾಮ್. ನಾನು ನೀವೇನಾದ್ರೂ ತಿಳ್ಕೊಳ್ಳಿ. ಅಷ್ಟೆಲ್ಲ ಆಗಿ ಕೂಡ ಇವ್ನ್ಗೆ ಏನ್ ಬಾಳಿಸ್ತಾನೆ ಮ್ಯಾಮ್? ಇವನ್ ಬಾಳ್ಸದಂತೂ ಸುಳ್ಳು ಮ್ಯಾಮ್. ಇವನು ಇವಾಗೆ ಕರ್ಕೊಂಡೋಗಿ ಇಷ್ಟು ಚಿತ್ರ ಹಿಂಸೆ ಕೊಟ್ಟಿದ್ದಾನೆ. ಅವನನ್ನ ಕರ್ಕೊಂಡ್ ಹೋಗ್ಬಿಟ್ಟು ಅವನನ್ನ ಉಳಿಸ್ತಾನೆ ಅನ್ನೋದು ಏನ್ ಗ್ಯಾರಂಟಿ ಮ್ಯಾಮ್? ನನ್ನ ಅಷ್ಟು ಜನ ಇಟ್ಕೊಂಡು ಯಾರು ಬಿಡ್ಸಕ್ ಬರ್ಲಿಲ್ಲ ನನ್ನ. ಇವ್ನ್ ನಾನು ಒಬ್ಳೆ ಇದ್ದಾಗ ನಾನು ಏನ್ ಮಾಡಲ್ಲ ಅನ್ನೋದು ಏನ್ ಗ್ಯಾರಂಟಿ ಮ್ಯಾಮ್? ಸುಮ್ನೆ ಯಾಕಿದೆ ಎಲ್ಲಾನು? ಸುಮ್ನೆ ಪೊಲೀಸ್ ಅವ್ರ ಹತ್ರ ಹೋದ್ರು ಕೂಡ ಅವ್ರು ಒಂದೊಂದ್ ಮಾತಂತಾರೆ. ಸುಮ್ನೆ ಎಲ್ಲಾದ್ರೂ PG ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಇದೀನಿ ಮ್ಯಾಮ್ ನಾನು. ಡಿವೋರ್ಸ್ ಆಗೋವರ್ಗುನು ಸುಮ್ನೆ. ಅವ್ರಿಗೂ ಇವಾಗ ಪಾಪ ನೋಡಿ, ಅವ್ರ ಅಮ್ಮ ಇದಾರೆ ಜೊತೆಲಿ. ಸುಮ್ನೆ ಅವ್ರ ಅಮ್ಮನ್ಗೂ ಹಿಂಸೆ ಮ್ಯಾಮ್. ಪಾಪ ಅವ್ರಿಗೂ ವಯಸ್ಸಾಗಿದೆ, ಮಗು ಇದಾನೆ, ಮಗು ಸ್ಕೂಲ್ಗೆ ಹೋಗ್ತಾನೆ ಬರ್ತಾನೆ. ಎಲ್ರಿಗೂ ಹಿಂಸೆ ಅಲ್ವಾ ಮ್ಯಾಮ್?
ಯಾರು ಡಿವೋರ್ಸ್ ಆಗೋವರೆಗೂ ಸುಮ್ನೆ ಯಾರ ಹತ್ರನು ಹೋಗಿ ಏನೋ ಮಾತಾಡ್ಬೇಡ, ಎಲ್ಲಾದ್ರೂ ದೂರ ಹೋಗ್ಬಿಟ್ಟು ಒಂದ್ ಪಿಜಿ ಮಾಡ್ಕೊಂಡು ಇದ್ಬಿಡ, ಡಿವೋರ್ಸ್ ಆಗೋವರೆಗೂ ಅನ್ನಷ್ಟು ಬೇಜಾರಾಗ್ಬಿಟ್ಟಿದೆ ಮ್ಯಾಮ್ ನನ್ಗೆ. ಸುಮ್ನೆ ಇಲ್ಲಿದ್ದಷ್ಟು ಜಗಳ ಮಾಡ್ತಾನೆ ಇರ್ತಾನೆ ಮ್ಯಾಮ್ ಅವನು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.